ಇವತ್ತು ನಾನು ಜಿಲ್ಲಾಧಿಕಾರಿಯಾಗಿ ಮಾತಾಡ್ತಿಲ್ಲ, ಒಬ್ಳು ಮಗಳಾಗಿ ಮಾತಾಡ್ತಿದ್ದೀನಿ. ಅಪ್ಪ ಹೋಗೋಣ. ನಾವು ಇವರು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀವಿ, ಇನ್ನೂ ರಿಲೀಸ್ ಆಗಿಲ್ಲ. ಆ ಮೂವಿಲಿ ನಾನು ಯಾವ ಪಾತ್ರ ಮಾಡ್ತಿದ್ದೀನಿ ಗೊತ್ತಾ? ಯಸ್, ಸರ್ಪ್ರೈಸ್. ಮೇಕಪ್ ಮಾಡ್ತಿರೋದು ಮೇಕ್ ಓವರ್ ಬೈ ಮೇಘ ಅಂತ. ಇನ್ನ DC ಥರ ಕಾಣಿಸ್ತಿದ್ದೀನ. ಹಾಯ್, ವೆಲ್ಕಮ್ ಟು ಚಂದನ ವೆಂಕಟೇಶ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ವೈಲ್ ನಾನು ಇವತ್ತೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ. ಫೈನಲಿ ತುಂಬ ದಿನ ಆದಮೇಲೆ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ತಿಂಗಳುಗಳೇ ಆಗೋಯ್ತು, ಬ್ಯುಸಿ ಆಗಿಬಿಟ್ಟೆ ಎಡಿಟಿಂಗ್ಸು ಶೂಟಿಂಗ್ಸು ಅಂತ. ಸೊ ಇವತ್ತು ಸ್ಪೆಷಲ್ ಏನಂದರೆ ನಾನು ಇವತ್ತೊಂದು ಅವಾರ್ಡ್ ವಿನ್ನಿಂಗ್ ಸಿನಿಮಾಗೆ ಶೂಟಿಂಗ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಪಾತ್ರ ಏನು ಅಂತ ತಿಳ್ಕೊಬೇಕು ಅಂತಂದರೆ ಕಂಪ್ಲೀಟ್ ವ್ಲಾಗ್ನ ನೀವು ನೋಡಬೇಕು. ನಾನು ಜಸ್ಟ್ ವಾಕ್ ಮುಗಿಸ್ಕೊಂಡು ಬಂದೆ, ಈಗ ದಪ್ಪ ಬೇರೆ ಆಗ್ತಾಯಿದ್ದೀನಿ, ಎಕ್ಸಸೈಸ್ ಬೇರೆ ಮಾಡಬೇಕು. ಸೊ ಮುಗಿಸಿ ರೆಡಿಯಾಗಿ ತಿಂಡಿ ಮಾಡಿ ನಾನು ಶೂಟಿಂಗ್ ಹೊರಡ್ತೀನಿ. ಇವತ್ತಿನ ಶೂಟಿಂಗ್ ಡೇ ಹೇಗಿರುತ್ತೆ, ನನ್ನ ಪಾತ್ರ ಏನಿದೆ, ಫ್ರೀ ಇರ್ತೀನಾ ಬ್ಯುಸಿ ಇರ್ತೀನಾ ಗೊತ್ತಿಲ್ಲ. ಸೊ ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ. ಐ ಹ್ಯಾವ್ ಟು ಎಂಡ್ ಅಲ್ವಾ, ಲೆಟ್ಸ್ ಸಿ, ಬನ್ನಿ ಹೋಗೋಣ. ನಾನು ವರ್ಕೌಟ್ ಮುಗಿಸಿ ತಿಂಡಿ ಮಾಡಿ ಹೊರಟಿದ್ದೀನಿ ಶೂಟ್ಗೆ. ನನ್ನ ಜೊತೆ ವೆಂಕಟೇಶ್ ಅವ್ರು ಬಂದಿದ್ದಾರೆ. ಹಲೋ ವೆಂಕಟೇಶ್. ಗುರಾಯಿಸ್ತವ್ರೆ. ಫಸ್ಟ್ ಆಫ್ ಆಲ್ ಮಲಗಿದ್ದವ್ರನ್ನ ಎಬ್ರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಶೂಟಿಗೆ. ನಾನು ಒಬ್ಬಳೇ ಹೋಗ್ತೀನಿ ಅಂದರೂ ಕೇಳಿಲ್ಲ. ನಮ್ಮಮ್ಮ ನಿನ್ನ ಜೊತೆ ನಿನ್ನ ಮ್ಯಾನೇಜರ್ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜರ್ ವೆಂಕಟೇಶ್ ನನ್ನ ಜೊತೆ ಬರ್ತಿದ್ದಾರೆ. ನೋಡಿ ಗಾಯ್ಸ್, ಹೋಗ್ತಾ ಇದ್ದೀವಿ ಇವಾಗ. ನಾನು ಇನ್ನೂ ಸೀಟ್ ಕವರ್ ಕೂಡ ಹಾಕ್ಸ್ಬೇಕು. ಸೊ ಇವಾಗ ಒಂದು ಸರ್ವಿಸ್ ಇದೆ, ಅದಾದಮೇಲೆ ಹಾಕ್ಸೋಣ ಅಂತ. ಮತ್ತು ಕಾರ್ ಫೀಚರ್ಸ್ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ, ಕಾರ್ದು ಸೀಟ್ ಕವರ್ ಎಲ್ಲ ಆಗಲಿ, ಆಮೇಲೆ ಮಾಡ್ತೀನಿ. ಅದೇ ಇವಾಗ ಮೂವಿ ಶೂಟ್ಗೆ ಹೊರಡ್ತಿದ್ದೀವಿ. ಅಪ್ಪ ಹೋಗೋಣ. ಗುರಾಯಿಸಿದ್ರೇನು ಅಂತ ಅರ್ಥ. ಈ ಕಡೆ ನಮ್ಮಮ್ಮ ನೋಡಿ ಇಲ್ಲಿ ಛತ್ರಿ ಹಿಡ್ಕೊಂಡು ಕಾರ್ ಒರೆಸ್ತಾ ಇದ್ದಾರೆ. ಬಿಕಾಸ್ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ. ನಮ್ಮಪ್ಪ ಒಳಗಡೆಯಿಂದ ಒರೆಸ್ತಾರೆ, ಮೊಬ್ಬಾಯಿತು ಅಂತ. ನಮ್ಮಮ್ಮ ಆಚೆ ಕಡೆಯಿಂದ ಒರೆಸ್ತಾರೆ. ಕ್ಲೀನಾಗಿ ಒರೆಸ್ಕೊಳ್ಳಿ, ಟವಲಲ್ಲಿ ಉಜ್ಜಾಕಿ. ವೈಪರ್. ಓಕೆ, ಕಾರ್ ಸ್ಟಾರ್ಟ್ ಮಾಡಿ ಹೊರಡುವಂತಹ ಸಮಯ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದು ತವನಪ್ಪ, ಅಲ್ಲಿ ಶೂಟ್ ಇರೋದು. ನನಗೆ ಮೇಕಪ್ ಆರ್ಟಿಸ್ಟ್ 10ಗೆ ಬರ್ತೀನಿ ಅಂದರು. ಹಾಗಾಗಿ ನಾನು 9:30ಗೆ ಓಡ್ತಾ ಇದ್ದೀನಿ. ಇನ್ನೊಂದು 20 ಮಿನಿಟ್ಸ್ ಬೇಕು. ಅಪ್ಪ, ನಿನ್ನ ಮಗಳು ನೀನು ಹೇಳ್ದಂಗೆ ಡಿಗ್ರಿ ಮಾಡಿದ್ಲು, ಗಂಗೋತ್ರಿಲಿ MSc ಮಾಡಿದ್ಲು, ಆಮೇಲೆ ಕೆಲ್ಸಕ್ಕೆ ಹೋದ್ಲು, ಕೆಲಸ ಬಿಟ್ಟು ಬಂದ್ಲು, ಆಂಕರ್ ಆದ್ಲು, ಇನ್ಫ್ಲುಯೆನ್ಸರ್ ಆದ್ಲು, ಆಕ್ಟರ್ ಆದ್ಲು. ಯಾವತ್ತಾದ್ರೂ ನಿಂಗೆ ಅನ್ಸಿದ್ಯಾ ನಿನ್ನ ಮಗಳು DC ಆಗಬೇಕಿತ್ತು ಅಂತ? ಖಂಡಿತ ಅನಿಸಿಲ್ಲ. ಏನೋ ಒಂದು ಆ ತಲೆದು ಗೊತ್ತು. ಇವತ್ತು ನಾವು ಮೂವಿ ಶೂಟ್ಗೆ ಹೋಗ್ತಾ ಇದೀವಲ್ಲ, ಗೊತ್ತಾ? ಗೊತ್ತು. ಆ ಮೂವಿಲಿ ನಾನು ಯಾವ ಪಾತ್ರ ಮಾಡ್ತಿದ್ದೀನಿ ಗೊತ್ತಾ? ಯಸ್, ಸರ್ಪ್ರೈಸ್. ನಾನಿವತ್ತು DC ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನನಗೆ ಯಾವಾಗಲೂ ಬೇರೆಯವರೆಲ್ಲ ಹೇಳೋರು ನೀನು IAS ಮಾಡಬೇಕು ಅಂತ. IAS ಮಾಡೋಕ್ಕಾಗಲಿಲ್ಲ. ಸೊ DC ಆಗಿ ಒಂದು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಮೇಜರ್ ರೋಲೇನೆ. ಬಾಪ ನೋಡೋಣ ಹೆಂಗಿರುತ್ತೆ ಶೂಟಿಂಗ್ ಅಂತ. ಲೆಟ್ಸ್ ಗೋ. ಎಸ್, ಫೈನಲಿ ನಾವು ಜಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ. ಅಲ್ಲಿ ಪ್ರಿಪ್ರೇಷನ್ಸ್ ನಡೀತಿದೆ. ಸೊ ನಾನು ರೆಡಿ ಆಗಬೇಕು, ಆಲ್ರೆಡಿ ಲೇಟ್ ಆಗಿದೆ. ಬನ್ನಿ ಹೋಗೋಣ. ನಾನು ಸ್ಪಾಟಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ನಮ್ಮ ಗೈಡ್ಸ್ ಗರ್ಲ್ಸ್ ಇದ್ದಾರೆ. ಹಾಸನ್. ಹಾಯ್. ಯಾವ ಕಾಲೇಜು? ಬನ್ನಿ ಪ್ರಿಪ್ರೇಷನ್ ಶೂಟ್. ಹಲೋ, ನಮಸ್ತೆ ಸರ್. ಸೊ ನಿಮ್ಮ ಕಾದಂಬರಿ ಈಗ ಸಿನಿಮಾ ಆಗ್ತಿದೆ, ಹೇಗೆ ಅನಿಸ್ತಿದೆ? ಸಹಜವಾಗಿ. ಸೊ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಮಾಡ್ತಾ ಇದ್ದೀರಾ, ಹೇಗೆ, ಯಾಕೆ ಅನ್ನಿಸ್ತು ಸಿನಿಮಾ ಮಾಡಬೇಕು ಅಂತ? ನಾವು ಬೇಸಿಗೆ ಬರೆದಿದ್ದೆ. ನಾನು ಇಲ್ಲಿಯ ಸ್ಥಳೀಯ ಸನ್ನಿವೇಶನ ಇಟ್ಕೊಂಡು ನನ್ನ ವಿದ್ಯಾರ್ಥಿನೇ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಾದಂಬರಿ ಮಾಡಿದಾಗ ಇದು ಸಹ ಒಂದು ಸಿನಿಮಾ ರೀತಿಯಲ್ಲಿ ಆದರೆ ಒಳ್ಳೆಯದು ಅಂತಂದು ಅವಾಗ ನಮ್ಮ ಸ್ನೇಹಿತರಿಂದ ಒಂದು ಒಳ್ಳೆ ಕಥೆ ಇದೆ, ನಾವು ಮಾಡ್ತೀವಿ ಅಂತ ಮುಂದೆ ಬಂದರು. ಹಂಗಾಗಿ ನಮ್ಮ ಶಾಲೆಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಅಲ್ಲಿ ಚಿತ್ರೀಕರಣವನ್ನು ಮಾಡಿದ್ದೀವಿ. ನಿಮ್ಮ ಸ್ಕೂಲಲ್ಲೇ ಮಾಡಿದ್ರಿ? ಯಾವ ಸ್ಕೂಲಲ್ಲಿ? ಆಲೂರಲ್ಲಿ. ಸೊ ಸಿನಿಮಾ ಎಲ್ಲ ಹಾಸನಲ್ಲೇ ಆಗಿದೆ. ಎಷ್ಟು ನಿಮಿಷ ಬರ್ಬೋದು? 2 ಗಂಟೆ 8 ನಿಮಿಷ. ಸೊ ಒಳ್ಳೆ ಕಥಾ ಅಂದರ. ನಾನು ಪೂರ್ತಿ ಕತೆ ಕೇಳಿಲ್ಲ, ಯಾಕಂದರೆ ರಿವೀಲ್ ಮಾಡಬಾರ್ದು ಕಥೆನ ಅಂತ. ಶೂಟಿಂಗ್ ಸ್ಪಾಟಿಗೆ ಹೋಗೋಣ ಬನ್ನಿ. ಇವರು ನಮ್ಮ ಡೈರೆಕ್ಟರ್ ಅರುಣ್ ಸರ್. ನಮಸ್ತೆ ಸರ್. ಸರ್, ಹೇಗೆ ನಡೀತಿದೆ ಚಿತ್ರೀಕರಣ? ಸೂಪರ್ ನಡೀತಿದೆ. ಅಯ್ಯಪ್ಪ, ಫೈನಲಿ ಇದು ಕೊನೆ ಶಾಟ್ ಅಲ್ಲ, ಫೈನಲ್ ಕ್ಲೈಮ್ಯಾಕ್ಸ್ ಶೂಟ್. ಸೊ ಓದಿಸ್ತೀರಾ? ಫುಲ್ ಕಂಪ್ಲೀಟ್ಲಿ ರಿವೀಲ್ ಮಾಡೋಕ್ಕಾಗಲ್ಲ, ನೀವು ಸಿನಿಮಾನ ನೋಡಬೇಕು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಜೊತೆ ಒಬ್ಬರು ಬನ್ನಿ, ನಾಗಲೇ ಕರ್ತೀವಿ ನಾವು. ಎಸ್, ನಾವು ಇವರು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀವಿ, ಇನ್ನೂ ರಿಲೀಸ್ ಆಗಿಲ್ಲ. ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀವಿ, ಚಂಚಲಚಿತ್ರ ಬಗ್ಗೆ. ಹೇಳಿ ಅರ್ಜುನ್, ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಚಂಚಲಚಿತ್ರ ಎಲ್ಲಿಗೆ ಬಂದಿದೆ? ಡೈರೆಕ್ಟರ್ ಕೇಳಿದ್ರೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀರೋಯಿನ್ ಇಲ್ಲಿದ್ದಾರೆ. ಏನು ಚಿಕ್ಕ ಪಾತ್ರ ಅಂತವ್ರೆ. ಈ ಸಿನಿಮಾದಲ್ಲಿ ನಿಮ್ಮದು ಏನು ವರ್ಕ್ ಮಾಡಿದ್ದೀರಾ? ಅಸೋಸಿಯೇಟ್ ಡೈರೆಕ್ಟರ್. ಸೂಪರ್, ಕಲಿತಾ ಇದ್ದೀರಾ? ಡೈರೆಕ್ಷನ್
ಆಲ್ರೆಡಿ ಇದು ಯಾವ ಲೆವೆಲಿಗೆ ಬಂದಿದೆ ಇದು? ಚೆನ್ನಾಗಿದೆಯಾ? ಹೇಗಾಗಿದೆ? ತುಂಬ ಸಖತ್ತಾಗಿದೆಯಾ? ಫೈನಲಿ ನನಗೆ ಗೊತ್ತಿಲ್ಲದಂಗೆ ಸಡನ್ ಆಗಿ ನಾನು ಇದ್ರಲ್ಲೊಂದು ಪಾತ್ರ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಿದೆ. ಒಳ್ಳೆ ಪಾತ್ರ. ನೋಡಿ ನಾನು ಡಿ ಸಿ ಆಗೋಕ್ಕಾಗಲಿಲ್ಲ. ಪೋಸ್ಟರ್ ಎಲ್ಲ ಇದೆ ಹಿಂದಗಡೆ, ನಾನು ಶಾಕು. ಅಲ್ಲಿ ನಾನು ಬಂದ ಶಾಖ ಹೋದ್ ನಾನು ನೋಡ್ತಾ ಬಂದು ನಾನು ಇದೆ ನನ್ನ ಸಿನಿಮಾದಲ್ಲಿ ಚಿತ್ರ ಇದೆ ಅದರಲ್ಲೂ ನಮ್ಮ ಇದರಲ್ಲೇ ಹೀರೋಯಿನು ಇದರಲ್ಲಿ ಬರ್ತಾ ಇದ್ದಂಗೆ ಇವ್ರು ಕಳಿಸ್ಬಿಟ್ರೆ ಶಾಖ ಫೋನ್ ಮಾಡಿ ತೆಗಿತಾ ಇದ್ದೀನಿ ನಮ್ಮ ಬೇರೆ. ಇವಾಗ ಕಾದಂಬರಿ ಆಧಾರಿತ ಚಿತ್ರ. ನಮ್ಮ ಜೊತೆ ಒಬ್ಬರು ಟೀಚರ್ ಇದ್ದಾರೆ. ಮೇಡಮ್ ಈ ಕಡೆ ಬನ್ನಿ. ನಮಸ್ತೆ. ನಮಸ್ತೆ. ನೀವು ಈ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಾ ಇದ್ದೀರಾ? ನಾನು ಈ ಸಿನಿಮಾದಲ್ಲಿ ಮಾರ್ಗರೇಟ್ ಪಾತ್ರ ಮಾಡ್ತಾ ಇದ್ದೀನಿ. ಮಾರ್ಗರೇಟ್ ಕಮಲಿಯ ಟೀಚರ್ ಆಗಿರ್ತಾರೆ. ಟೀಚರ್. ಸೊ ಟೀಚರ್ ಅಂದರೆ ಎಲ್ಲನೂ ಇನ್ಸ್ಪೈರ್ ಮಾಡೋರು. ಆ್ಯಂಡ್ ಅಂದರೆ ಯಾರು ಏನೇ ಆದರೂ ಟೀಚರ್ ಮಾತ್ರ ಟೀಚರ್ ಆಗಿರ್ತಾರೆ. ಡಾಕ್ಟರ್ ಇಂಜಿನಿಯರ್ನೆಲ್ಲ ಮಾಡಿ ರಿಟೈರ್ಡ್ ಆದ್ರೂ ಕೂಡ ಟೀಚರ್ ಅಂತಾನೆ ನೀವು ಕರೆಸ್ತಾರೆ. ರಿಯಲ್ ಲೈಫಲ್ಲಿ ಏನು ಮಾಡಿದ್ದೀರಿ? ರಿಯಲ್ ಆಗು ಟೀಚರೇ. ಓ ಸೂಪರ್. ಹೇಗಿತ್ತು ಸಿನಿಮಾ ಕಂಪ್ಲೀಟ್ ಶೂಟಿಂಗ್? ಹೇಳಿ ಎಂಜಾಯ್ ಮಾಡಿದ್ರೆ? ಕಂಪ್ಲೀಟ್ ಅದು ಶೂಟಿಂಗ್ ಅನ್ಸೋದಕ್ಕಿಂತ ನಂದು ಓನ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇತ್ತು. ನನ್ನ ಸ್ಕೂಲಲ್ಲಿ ನಾನು ಹೆಂಗೆ ಪಾಠ ಮಾಡ್ತಾ ಇದ್ದೋ ಇಲ್ಲಿ ಶೂಟಿಂಗಲ್ಲೂ ಹಾಗೆ ಪಾಠ ಮಾಡ್ತಾ ಇದ್ದೆ. ಇಲ್ಲಿ ಒಂದು ಮಗುನ ತಿದ್ದೋ ಅಂಥದ್ರ ಜೊತೆಗೆ ಆ ಮಗುಗೆ ಒಂದು ಭವಿಷ್ಯ ರೂಪಿಸ್ಕೊಡೋ ಅಂಥದ್ದು ನಡೀತಾ ಇತ್ತು. ಅಂಥ ಒಂದು ಪಾತ್ರ ನನಗೆ ಕೊಟ್ಟರೆ ಸರ್ ಈ ಕಾದಂಬರಿಕಾರರು ಅವ್ರಿಗೆ ತುಂಬ ರೀತಿಯಾದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ ರೆಡಿ ಆಗೋಣ, ಆಲ್ರೆಡಿ ಲೇಟ್ ಆಗಿದೆ, ಬನ್ನಿ. ಇವಾಗ ಶೂಟಿಂಗಿಗೆ ಈ ಕಲರ್ ಸ್ಯಾರಿನ ನಮ್ಮ ಅಮ್ಮ ಚೂಸ್ ಮಾಡಿದ್ರು. ಸೊ ಪಿಂಕ್ ಕಲರ್. ಗೊತ್ತಿಲ್ಲ ಡಿ ಸಿ ಥರ ಕಾಣಿಸ್ತಿದ್ದೀನಿ ಇಲ್ವ ಅಂತ. ಸೊ ನಂಗೆ ಮೇಕಪ್ ಮಾಡ್ತಿರೋದು ಮೇಕವರ್ ಬೈ ಮೇಘ ಅಂತ. ಇನ್ನೂ ಶುರು ಮಾಡಿಲ್ಲ. ಸೊ ಆಫ್ಟರ್ ಎಫೆಕ್ಟ್ ನೀವೇ ನೋಡಿ. ನೋಡಿ ಆಫ್ಟರ್ ಮೇಕಪ್ ವಿತ್ ಕಾಸ್ಟ್ಯೂಮ್ ಡಿ ಸಿ ಥರ ಕಾಣಿಸ್ತಿದ್ದೀನಾ ಮ್ಯಾಮ್? ಎಸ್. ನೋಡೋಣ. ಇದು ಫುಲ್ಲು ಕಾಸ್ಟ್ಯೂಮ್ ಒಂದು ವೀಡಿಯೋ ಮಾಡ್ತೀರಾ? ನೋಡಿ ನನಗೆ ಇವರು ಸೈಡಿ ಡ್ರಾಪಿಂಗ್ ಮಾಡಿದ್ದು ಇವರು. ನೀವು ಬನ್ನಿ. ನಿಮ್ಮ ಹೆಸರು? ನಿಮ್ಮ ಹೆಸರು ಅನು. ನಿಮ್ಮ ಹೆಸರು? ಚಿತ್ರ. ಇವರು ಮೇಘ ಅವರ ಸ್ಟೂಡೆಂಟ್ಸು. ಇವಾಗ ಮೇಕ್ ಓವರ್ ಕಲಿತಾ ಇದ್ದಾರೆ. ತುಂಬ ಹೆಲ್ಪ್ ಮಾಡಿದ್ರು ಪಾಪ ಅವ್ರಿಗೆ. ಮೇಘ ಅವ್ರು ಅರ್ಜೆಂಟಾಗಿ ಹೋಗ್ಬಿಟ್ರು. ಮದುವೆಯಿಂದ ಬ್ರೈಡ್ ಬಂದಿದ್ದಾರೆ ಬನ್ನಿ ಅಂತ ಕಾಲ. ಸೊ ಇಟ್ಸ್ ಓಕೆ. ಪಾಪ ಅವರು ಅವ್ರ ಜೊತೆ ಇದ್ದು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಶೂಟಿಂಗ್ ನಡೀತಿದೆ. ಎರಡೂ ಥರ ಬೇಕು. ನಾನು ಸರ ಬಿಟ್ಟು ಬಂದಿದ್ದೆ, ಇವರು ಸರ ದಾನ ಮಾಡ್ತಾ ಇದ್ದಾರೆ. ಪ್ರೂಫ್ ಆಯಿತಾ? ಚಿನ್ನದಂತೆ. ಸೊ ವಾಪಸ್ ಕೊಡ್ತೀನಿ. ಹೀಗೆ ಶೂಟಿಂಗ್ ಶುರುವಾಯಿತು. ಇಲ್ಲಿ ಪುಟ್ಟ ಹುಡುಗಿ ಕಾಣಿಸ್ತಾಳೆ, ಒಬ್ಳು ಹುಡುಗಿ, ಅವಳೇ ಶರಣ್ಯ, ಈ ಸಿನಿಮಾದ ನಾಯಕಿ. ಸೊ ಈ ಕ್ಲೈಮ್ಯಾಕ್ಸ್ ಶೂಟನ್ನು ನಾವಿವತ್ತು ಮಾಡ್ತಾ ಇದ್ದಿದ್ದು. ನಾನು ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿದೆ. ಬಿಕಾಸ್ ಡಿ ಸಿ ಪಾತ್ರ ಅಂತ. ಡಿ ಸಿ ಪಾತ್ರ ಮಾಡಬೇಕು ಅಂತಂದರೆ ನನ್ನ ಹೇರ್ ಸ್ಟೈಲಿಂದ ಹಿಡಿದು ಒಂದು ಸ್ಟಿಕ್ಕರಿಂದ ಹಿಡಿದು ಪ್ರತಿಯೊಂದು ಅದೇ ರೀತಿ ಕಾಣೋ ಥರನೇ ಇರಬೇಕು. ನಾನು ತುಂಬಾ ಯೋಚನೆ ಮಾಡಿದೆ. ನನಗೆ 2 days ಬ್ಯಾಕ್ ಇದು ಗೊತ್ತಾಗಿದ್ದು. ಹಾಗಾಗಿ ಯಾವ ರೀತಿ ರೆಡಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ನನಗೆ ಡಿ ಸಿ ಅಂದಿದ ತಕ್ಷಣ ನೆನಪಾಗೋದು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನಲ್ಲಿ IAS ಆಫೀಸರ್ ರೋಹಿಣಿ ಸಿಂಧೂರಿ ಅವರು. ಸೊ ಅವರನ್ನು ಇನ್ಸ್ಪೈರ್ ಆಗಿ ತೊಗೊಂಡು ಈ ಲುಕ್ನ ನಾನು ಇವತ್ತು ಕ್ರಿಯೇಟ್ ಮಾಡಿದೆ. ನನ್ನ ಮೇಕ್ ಓವರ್ ಆರ್ಟಿಸ್ಟ್ ಮೇಘ ಅವ್ರಿಗೂ ಕೂಡ ಹೇಳಿದೆ, ನನಗೆ ರೋಹಿಣಿ ಸಿಂಧೂರಿ ಅವ್ರ ಥರನೇ ಮೇಕಪ್ ಬೇಕು ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ಬೇಕು ಅಂತ. ರೋಹಿಣಿ ಸಿಂಧೂರಿ ಅವರು ಹಾಸನಲ್ಲಿದ್ದಾಗ ನಾನು ತುಂಬ ಒಂದು 2-3 ಸತಿ ಅವ್ರನ್ನ ಮೀಟ್ ಮಾಡಿದ್ದೆ ಆ್ಯಸ್ ಎ ಸ್ಟೂಡೆಂಟ್ ಆಗಿ. ಹಾಗೆ ಅವ್ರ ಕೆಲಸಗಳು ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇತ್ತು. ಇವತ್ತು ನಾನು ಜಿಲ್ಲಾಧಿಕಾರಿ ಅನ್ನೋ ಪಾತ್ರ ಮಾಡಬೇಕಾದ್ರೆ ನಂಗೆ ಏನೋ ಒಂಥರ ಗೂಸ್ ಬಂಪ್ಸ್ ಬರೋ ಥರ ಅನ್ನಿಸ್ತಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ ಪಾತ್ರನ ಕೂಡ. ಯಾಕಂದರೆ ಅಲ್ಲಿ ಪ್ರತಿ ಡೈಲಾಗ್ಸ್ ಕೂಡ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಎದುರುಗಡೆ ಇದ್ದಿದ್ದ ಜನ ಆಗಲಿ, ಅಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಂದ ಬಂದಿರೋರಾಗಲಿ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿತ್ತು. ಆ್ಯಂಡ್ ಅವ್ರು ನನ್ನ ಹತ್ರ ಬಂದು ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ತುಂಬ ಎಮೋಷ್ನಲ್ ಆಗಿ ಮಾಡ್ತಿದ್ಯಾ, ನಿನ್ನ ಎಕ್ಸ್ಪ್ರೆಷನ್ಸ್ ನಂಗೆ ತುಂಬ ಇಷ್ಟ ಆಯ್ತು ಅಂತ ತುಂಬಾ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು. ಆ್ಯಂಡ್ ಶೂಟಿಂಗ್ ಕೂಡ ತುಂಬ ಅಚ್ಚುಕಟ್ಟಾಗಿ ನಡೀತು. ಕ್ಲೋಸಪ್ ಆಗಲಿ, ವೈಡ್ ಆ್ಯಂಗಲ್ ಆಗಲಿ, ಪ್ರತಿಯೊಂದು. ಆ್ಯಂಡ್ ನಾನು ಸೀರಿಯಲ್ ಆಲ್ರೆಡಿ ಮಾಡಿದ್ರಿಂದ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಸೀರಿಯಲ್ಗಿಂತ ಸಿನಿಮಾ ತುಂಬಾ ಸುಲಭ ಅನ್ನಿಸ್ತಿತ್ತು. ತುಂಬ ಒಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಈ ವ್ಲಾಗಲ್ಲಿ ನಾನು ತುಂಬಾ ಹೈಲೈಟ್ ಮಾಡಬೇಕಾಗಿರೋ ವಿಷಯ ಏನಂದರೆ, ಮೋಸ್ಟ್ ಪ್ರಾಬಬ್ಲಿ ಇವತ್ತು ನಾನು ಒಂದು 100+ ಮೆಂಬರ್ಸ್ಗೆ ಸೆಲ್ಫಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಅಷ್ಟು ಜನ ಸೆಲ್ಫೀಸ್ ತೊಗೋತಿದ್ರು. ಗ್ರೂಪ್ ಸೆಲ್ಫಿ ಜೊತೆಗೆ ಸಿಂಗಲ್ ಆಗು ಫೋಟೋಸ್ ತೊಗೋತಾ ಇದ್ರು. ಆ್ಯಂಡ್ ನಂಗೆ ನಿಜವಾಗ್ಲೂ ಹಸುವಾಗ್ತಿತ್ತು. ಬಟ್ ಸ್ಟಿಲ್ ಅವ್ರು ಅಷ್ಟು ಪ್ರೀತಿಯಿಂದ ಬಂದು ನನ್ನ ಹತ್ರ ಮೇಡಮ್ ಅಂತ ಫೋಟೋ ಕೇಳ್ತಿದ್ರು. ನಂಗೆ ಇಲ್ಲ ಅಂತ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಸ್ಟೂಡೆಂಟ್ಸ್ ಆಗಲಿ, ಸ್ಕೌಟ್ಸ್ ಗೈಡ್ಸಿಂದ ಬಂದವರಾಗಲಿ ಪ್ರತಿಯೊಬ್ಬರು. ನನಗೇನೋ ಒಂಥರ ಖುಷಿ ಆಗ್ತಿತ್ತು. ಜನ ಒಂದು ಸಲ ಕನ್ನಡಿಗರು ಕೈ ಹಿಡಿದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಎಷ್ಟೇ ಸುಸ್ತಾದರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಫೋಟೋಸ್ ಕೊಟ್ಟು ನಾನು ಎಲ್ಲರೂ ಆದಮೇಲೆ ಲಾಸ್ಟಿಗೆ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೊ ಎಲ್ಲರಿಗೂ ಫೋಟೋಸ್ ನಿಧಾನವಾಗೇ ಕೊಟ್ಟು ಇವಾಗ ನಾನು ಕೂಡ ತುಂಬ ಹಸುವಾಗಿದ್ದರಿಂದ ಊಟಕ್ಕೆ ಅಂತ ಹೊರಟೆ. ಆಗಿದೆಯಾ? ಸೊ ನಾವು ಅರ್ಧ ಶೂಟ್ ಆಗಿದೆ, ಇನ್ನೂ ಅರ್ಧ ಬಾಕಿ ಇದೆ. ಊಟ ಮಾಡ್ತಿದ್ದಾರೆ. ಹಿಂಗಿದೆ. ಏನೇನಿದೆ? ಅನ್ನ
ಅನ್ನ ಸಾಂಬಾರು. ಅನ್ನ ಊಟ ಬಂದಿದೆ, ನಾನು ಊಟ ಮಾಡ್ತೀನಿ. ಬಾಯ್. ಊಟ ಆಯ್ತಾ? ಊಟ ಆಯಿತು. ಊಟ ಆಯ್ತಾ? ಊಟ ಆಯಿತು. ಊಟ ಆಯ್ತಾ? ಊಟ ಆಯಿತು. ಊಟ ಆಯ್ತಾ? ಊಟ ಆಯಿತು. ನೋಡಿದ್ರಲ್ಲ, ನಾನು ಮುರಳಿ ಹಾಸನ್ ಸರ್ ಇಬ್ಬರು ನವರಸಗಳಲ್ಲಿ ಯಾವ್ಯಾವ ರೀತಿ ಊಟ ಆಯ್ತಾ ಕೇಳ್ಬೋದು ಅಂತ ಟ್ರೈ ಮಾಡಿದ್ವಿ. ಅದಾದಮೇಲೆ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದು ಫೋಟೋಸ್ ತೊಗೋತಾ ಇದ್ರು. ಇದೊಂಥರ ನಂಗೆ ತುಂಬ ಚರಿಷ್ ಅಂತ ಅನ್ನಿಸ್ತಿತ್ತು. ಪ್ರತಿ ಸ್ಟೂಡೆಂಟ್ಸು ಸಪ್ರೇಟ್ ಫೋಟೋಸ್ ತೊಗೋತಾ ಇದ್ರು. ನಾನು ಅನ್ಕೋತಾ ಇದ್ದೆ DC ಹತ್ರನೂ ಇಷ್ಟೊಂದು ಫೋಟೋಸ್ ತಗೊಳ್ಳೋದು ಹೇಳಿದಾಗೆ 100 ಜನಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನಾನು ಸೆಲ್ಫೀಸ್ ಕೊಟ್ಟಿದ್ದೀನಿ. ನಾನು ಅದೇ ಅನ್ಕೋತಾ ಇದ್ದೆ, ಪಾಪ ಇವ್ರು ಎಷ್ಟು ನನ್ನ ಸೆಲೆಬ್ರಿಟಿ ಥರ ಫೀಲ್ ಮಾಡಿಸ್ತಾರೆ, ಎಷ್ಟು ಖುಷಿ ಅನಿಸುತ್ತೆ, ಜನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ, ಎಷ್ಟು ಅಭಿಮಾನ ಇಟ್ಟಿರ್ತಾರೆ. ಆ್ಯಂಡ್ ಸೆಲ್ಫೀಸ್ ಎಲ್ಲ ತೊಗೊಂಡು ನಂಗೂ ಟ್ಯಾಗ್ ಮಾಡಿ ಸ್ಟೋರೀಸ್ಗೆಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಇವತ್ತು ಕಲ್ತಿದ್ದು ಏನು ಅಂತಂದರೆ, ನಂಗೆ ಎಷ್ಟೇ ಸುಸ್ತಾಗಿದ್ರು, ನಾನು ಎಷ್ಟೇ ಎಕ್ಸಾಸ್ಟ್ ಆಗಿದ್ರು, ನಂಗೆ ನಿಲ್ಲಕ್ಕೂ ಆಗ್ತಾ ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ಯಾರಾದರೂ ನನ್ನ ಹತ್ರ ಸೆಲ್ಫಿ ಕೇಳಿದಾಗ, ಅಷ್ಟು ಅಭಿಮಾನ ತೋರಿಸಿದಾಗ ಅವ್ರು ಎಲ್ಲರಿಗೂ ಫೋಟೋಸ್ ಕೊಡಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಯಾಕಂದರೆ ಕಾದು ಪಾಪ ಅವ್ರ ಫೋಟೋಸ್ಗೆ ಅಂತ ನಿಂತ್ಕೋತಾ ಇದ್ರು. ಆ್ಯಂಡ್ ನೋಡಿ, ಇವಾಗ DC ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪ್ರಿಪ್ರೇಷನ್ ನಡೀತಿದೆ. ಇದು ಒಂದು ರೀತಿ ಮೆಮೊರೇಬಲ್ ಕ್ಲಿಪ್ ಅಂತಲೇ ಹೇಳ್ಬೋದು. DC ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಒಂದು ಪ್ರೋಗ್ರಾಮ್ಗೆ, ಅದೇ ಥರ ವೆಲ್ಕಮ್ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ಸ್ ನಡೀತಿತ್ತು. ಸೊ ಕಾರಿಂದ ನಾನು ಆಚೆ ಬರೋದ್ರಿಂದ ಹಿಡಿದು ನನ್ನ PA ಬಂದು ಡೋರ್ ಓಪನ್ ಮಾಡಿ, ನಂತರ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ನನ್ನ ಜೊತೆ ಬರೋದು, ಸೊ ಇದಕ್ಕೆಲ್ಲ ಪ್ರಿಪ್ರೇಷನ್ಸು ಪ್ಲ್ಯಾನಿಂಗ್ ನಡೀತಿತ್ತು. ಅವಾಗ ನಾನು ಬಂದಿದ್ದ ತಕ್ಷಣ ಸ್ಕೌಟ್ಸ್ ಆ್ಯಂಡ್ ಗೈಡ್ ಸ್ಟೂಡೆಂಟ್ಸ್ ಎಲ್ಲರೂ ಕ್ಲ್ಯಾಪ್ ಮಾಡಿ ವೆಲ್ಕಮ್ ಮಾಡೋ ಥರ. ಸೊ ನೇಮ್ ಬೋರ್ಡು, ಆಲ್ರೆಡಿ ಬ್ಯಾನರ್ ಎಲ್ಲ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ಇತ್ತು. ನಾನು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಒಂದು ಸಿನಿಮಾ ಶೂಟಿಂಗ್ ಯಾವ ರೀತಿ ಇರುತ್ತೆ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಾಯಿತು ಈ ಶೂಟಿಂಗು. ಅಲ್ಲಿ ಇದ್ದವರೆಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ರು ಅಂತಂದರೆ, ನೀವು ನಿಜವಾಗ್ಲೂ DC ಥರ ಕಾಣಿಸ್ತಿದ್ದೀರಾ, ನಿಮ್ಮ ಸ್ಯಾರಿ, ಹೇರ್ ಸ್ಟೈಲ್ ಎಲ್ಲ ನೀಟಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳೋರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಪಾತ್ರಕ್ಕೆ ಚೆನ್ನಾಗಿ ಸೂಟ್ ಆಗ್ತಿದ್ದೀರಾ ಅಂತ. ಆ್ಯಂಡ್ ಆ ವೆಲ್ಕಮ್ ಮಾಡೋ ಸೀನ್ ಬಂದಾಗೊಂದು ನಂಗೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂತು ಅಂತಲೇ ಹೇಳ್ಬೋದು. ಯಪ್ಪ, ಎಷ್ಟು DC ಬಂದಾಗ ಎಷ್ಟು ಮರ್ಯಾದೆ ಸಿಗುತ್ತೆ, ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಚಿತ್ರೀಕರಣ ಮಾಡಿದರು, ಅದನ್ನು ತೆರೆ ಮೇಲೆ ಯಾವ ರೀತಿ ತರೋದಕ್ಕೆ ಪ್ಲ್ಯಾನ್ ಮಾಡಿದರು, ಅದೆಲ್ಲ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾನು ಯಾರಂತಲೇ ಗೊತ್ತಿಲ್ಲದೆ ಇದ್ರು ಅವರೆಲ್ಲ ಅಷ್ಟು ಪ್ರೀತಿ ಕೊಡ್ತಾ ಇದ್ದಿದ್ದು ನೋಡಿ ಆರ್ಟಿಸ್ಟಿಗೆ ಎಷ್ಟು ಬೆಲೆ ಇದೆ ಅಂತ ಅನ್ನಿಸ್ತು. ಇವ್ರುಗಳ ಬಗ್ಗೆ ಹೇಳಬೇಕು, ಯಾಕಂದರೆ ನಾನು ಬಂದು ಮೇಕಪ್ ಆಗಿ ರೆಡಿ ಆಗೋಕ್ಕೆ ಮುಂಚೆಯಿಂದಾನೇ ಇವರೆಲ್ಲ ಬಂದು ಕಾಯ್ಕೊಂಡು ಕೂತಿದ್ರು. ಆ್ಯಂಡ್ ತಿಂಡಿ ಕೂಡ ಅವ್ರು ಮಾಡಿ ತುಂಬಾ ಲೇಟಾಗಿ, ಇವರೆಲ್ಲ ಶೂಟಿಂಗೋಸ್ಕರ ಅಷ್ಟು ಶಿಸ್ತಾಗಿ ಬಂದು ನಿಂತು ಎಷ್ಟೊತ್ತು ನಿಲ್ಸಿದ್ರು ನಿಲ್ತಿದ್ದಾರೆ, ಎಷ್ಟು ಸತಿ ಕ್ಲ್ಯಾಪ್ ಮಾಡಿಸಿದ್ರು ಮಾಡ್ತಿದ್ದಾರೆ. ಸೊ ಫೈನಲಿ ಎಲ್ಲ ಕ್ಲಿಪ್ಪಿಂಗ್ಸ್ ಮುಗೀತು, ಶೂಟಿಂಗ್ ಕೂಡ ಎಂಡಿಂಗಿಗೆ ಬಂತು. ನನಗೆ ಆ ಪಾತ್ರ ಇನ್ನೂ ಹಾಗೆ ಮನಸ್ಸಲ್ಲಿ ಕೂತ್ಕೋತು, ಯಪ್ಪ DC ಪಾತ್ರ ಮಾಡ್ತಿದ್ದೀನಿ ಅಂತ. ನನಗಿನ್ನೂ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ವಾಪಸ್ DC ಚಂದನಾಗಿದ್ದೀನಿ. ನನ್ನ ಕರ್ಕೊಂಡು ಹೋಗೋಕ್ಕೆ, ನನ್ನ ಸೇಫ್ ಗಾರ್ಡ್ ಮಾಡೋಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡಿ. ನಮ್ಮ ಮಮ್ಮಿ. ಯಾಕಮ್ಮ ಬಂದೆ? ನಾನು ಒಬ್ಬಳೇ ಬರ್ತಿರ್ಲಿಲ್ವಾ? ನೀನು ಮಾಡೋ ಡ್ರೈವಿಂಗ್ ನನಗೆ ಭಯ ಆಗುತ್ತೆ, ನೀನು ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಬಂದರೆ ಭಯ ಆಗುತ್ತೆ ಅಂತ ನಮ್ಮಮ್ಮ ಮನೆಯಿಂದ ಆಟೋದಲ್ಲಿ ಬಂದಿದ್ದಾರೆ. ಸೊ ಇದಕ್ಕೂ ಮುಂಚೆ ಸೆಲೆಬ್ರೇಷನ್ ಇದೆ ಇವತ್ತು, ಇದು ಕ್ಲೈಮ್ಯಾಕ್ಸ್ ಸೀನು, ಹಾಗಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಡಬೇಕು, ಹೋಗಬೇಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಕರೆಂಟ್ಲಿ ಕಾಸ್ಟ್ಯೂಮ್ ಕೂಡ ತೆಗೆದೆ. ನಂಗೆ ಇಷ್ಟ ಇರಲಿಲ್ಲ ತೆಗಿಯೋಕ್ಕೆ, ಸಖತ್ತಾಗಿತ್ತು. ತುಂಬ ಲೈಕ್ DC ಆಗೋಕ್ಕಾಗಿಲ್ಲ ಅಂದರೆ DC ಫೀಲ್ ಕೊಡ್ತಿತ್ತು. ತುಂಬ ಖುಷಿ ಆಯಿತು. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ನೋಡೋಣ ಬಿಡಿ ಹೇಗಾಗುತ್ತೆ ಅಂತ. ಪುಟ್ಟಗೂಡಿನ ಪಟ್ಟದರ್ಶಿ ಸಿನಿಮಾ ಶುಭವಾಗಲಿ. ಚಿತ್ರೀಕರಣ ಮುಕ್ತಾಯಗೊಂಡಿದೆ. ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಪ್ರತಿಯೊಬ್ಬರು ಎಲ್ಲರೂ ಶ್ರಮವಹಿಸಿ ಆಸಕ್ತಿಯಿಂದ ಛಾಯಾಗ್ರಾಹಕರಿಗೆ ಫೈನಲಿ ಶೂಟಿಂಗ್ ಎಲ್ಲ ಮುಗಿಸಿ ಕುಂಬಳಕಾಯಿ ಹೊಡೆದು ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಿದ್ವಿ. ಬಿಕಾಸ್ ನಾಳೆ ನಂಗೆ ಹಾವೇರಿಯಲ್ಲಿ ಇವೆಂಟ್ ಇದೆ, ನಾವು ಹಾವೇರಿ ತನಕ ಹೋಗಬೇಕು. ಆಲ್ರೆಡಿ ಎಕ್ಸಾಸ್ಟು. ಸೊ ಲಿಟ್ರಲಿ ಲಾಕ್ ಓಪನ್ ಮಾಡಿಲ್ಲ ಗೈಸ್, ಸಾರಿ. ಎಸ್, ಲೆಟ್ಸ್ ಗೋ. ಫೈನಲಿ ಇದೊಂದು ಬಂದಮೇಲೆ ನಮ್ಮ ಮನೇಲಿ ಇರೋ ಖುಷಿ, ನೆಮ್ಮದಿ ಹೆಂಗೆ ಅಂದರೆ, 2 ವೀಲರಲ್ಲಿ ನಾನು ನಮ್ಮಮ್ಮ ನನ್ನ ಇವೆಂಟು ಎಲ್ಲ ಮುಗಿಸ್ಕೊಂಡು ಮಳೆಯಲ್ಲಿ ಬಿಸಿಲಲ್ಲಿ ಎಲ್ಲ ಕಡೆ ಓಡಾಡಿದ್ದೀವಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸೊ ಎಷ್ಟು ಓಡಾಡಿದ್ವಿ, ಎಷ್ಟು ಇದು ಮಾಡಿದ್ವಿ ಅಂತ. ಈಗ ಒಂದು ಸ್ವಲ್ಪ ಆರಾಮಾಗಿ ಓಡಾಡ್ತಿದ್ದೀವಿ. ಎಸಿ ಈಗ ನಮ್ಮಮ್ಮ ಯಾಕೆ ನನ್ನ ಹಿಂದೆಗಡೆ ಕೂತಿದ್ದಾರೆ, ಪಕ್ಕದಲ್ಲಿ ಕೂತಿದ್ದಾರೆ ಅಂತಂದರೆ,
ಲೆಫ್ಟಲ್ಲಿ ಡಿಸ್ಟೆನ್ಸ್ ಹೇಳೋಕ್ಕೆ ಇಲ್ಲಿ ಅದು ಬರ್ತಿದೆ ಇದು ಬರ್ತಿದೆ. ಅಮ್ಮ ಕರೆಕ್ಟಾಗಿ ಹೇಳ್ತೀಯಾ? ಕರೆಕ್ಟಾಗಿ ಹೇಳು. ಸೀಟ್ ಬೆಲ್ಟ್ ಹಾಕೋ. ಸೊ ಟಾಟಾ, ಸೀಟ್ ಬೆಲ್ಟ್ ಇರಬೇಕು. ಓಕೆ ಗಾಯ್ಸ್, ನಾನು ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಯಾಕಂದರೆ ಇವತ್ತು ನಾನು ತುಂಬ ಎಕ್ಸಾಸ್ಟ್ ಆಗಿದ್ದೀನಿ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಬೆಳಗಿನ ಜಾವ 4:15ಗೆ ನನ್ನ ಪಿಕಪ್ ಇದೆ. ಆ್ಯಂಡ್ ಹಾವೇರಿಗೆ ಹೋಗಿ ಮಿಡ್ ನೈಟ್ ಎಷ್ಟೊತ್ತಿಗೆ ಬರ್ತೀವಿ ಗೊತ್ತಿಲ್ಲ. ಸೊ ಬೆಳಗ್ಗೆ ಸಿಗೋಣ. ಬಾಯ್.